ಹರ್ಷಿಕಾ ಪುಣಚ್ಚ ಕೂಡ ಇತ್ತೀಚೆಗಷ್ಟೇ ಲಂಡನ್ ನಿಂದ ವಾಪಸ್ ಆಗಿದ್ದಾರೆ. ಭೋಜ್ಪುರಿ ಚಿತ್ರದ ಶೂಟಿಂಗ್ಗೆ ಅಂತ ಹೇಳಿ ಹರ್ಷಿಕಾ ಲಂಡನ್ಗೆ ತೆರಳಿದ್ರು. ಬಳಿಕ ಡಿಸೆಂಬರ್ 4ರಂದು ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಆದರೆ ಹರ್ಷಿಕಾ ಅವರು ಸದ್ಯಕ್ಕೆ ಕ್ವಾರಂಟೈನ್ ಆಗಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಹರ್ಷಿಕಾ, ನನ್ನಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಾಣಿಸಿಲ್ಲ, ಆರಾಮಾಗಿದ್ದೇನೆ ಅಂತ ಹೇಳಿದ್ದಾರೆ. Get used to them, you know, to see them and then fall in love with me. Fall in love with her, so she's just hiding her eyes. ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಏನಾಯಿತು ಅಂತ ಹೇಳ್ಕೊಂಡು. ನಾನು ಲಂಡನ್ಗೆ ಹೋಗಿದ್ದೆ ಹೌದು, ಆದರೆ ಅದು ಒಂದು ತಿಂಗಳು ಆಗಿಲ್ಲ, 2 ವಾರ ಹಿಂದೆನೇ ನಾನು ವಾಪಸ್ ಬಂದಿದ್ದೀನಿ. ಸೊ ಮತ್ತೆ ಅದನ್ನೇ ನಾನು ಲಂಡನ್ ಫೋಟೋಸ್ ಹಾಕ್ತಾ ಇರ್ತೀನಿ ಆಬ್ವಿಯಸ್ಲಿ, ಬಿಕಾಸ್ ನನಗೆ ತುಂಬ ಇಷ್ಟವಾದ ಜಾಗ, ಸೊ ಅದ್ರ ಫೋಟೋಸ್ ಹಾಕ್ತಾ ಇದ್ದೀನಿ. ಬಟ್ ಮತ್ತೆ ಅಲ್ಲೇ ಇದ್ದಾರೆ ಅಂತ ಹೇಳ್ಕೊಂಡು ಸುದ್ದಿ ಏನಕ್ಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ 1 ವಾರಕ್ಕೆ ಹಿಂದೆ ನಾನು ಆಲ್ರೆಡಿ ಇದು ಮಾಡಿದ್ದೆ, ಒಂದು ಫೋಟೋಶೂಟ್ ಮಾಡಿಸಿದ್ದೆ, ಅದಕ್ಕೆ ಎಲ್ಲರಿಗೂ ಬರ್ಲಿಕ್ಕೆ ಕೂಡ ಹೇಳಿದ್ದೆ. ಸೊ ನಾನು ಬೆಂಗಳೂರಲ್ಲೇ ಇದ್ದೀನಿ. ಸೊ ದಯವಿಟ್ಟು ಏನೋ ಸುದ್ದಿ ಮಾಡಬೇಡಿ. ಐ ಆಮ್ ವೆರಿ ಮಚ್ ಸೇಫ್, ಬೆಂಗಳೂರಲ್ಲೇ ಇದ್ದೀನಿ. ಥ್ಯಾಂಕ್ ಯು. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದ್ದು, ನೈಟ್ ಕರ್ಫ್ಯೂ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಕೆ ಸುಧಾಕರ್. ಮುಂಜಾಗೃತಾ ದೃಷ್ಟಿಯಿಂದಾಗಿ ನಾವು ನೈಟ್ ಕರ್ಫ್ಯೂಗೆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈಗ ಆ ಒಂದು ಮುನ್ಸೂಚನೆಯನ್ನ ನೀಡಿದ್ದಾರೆ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಸುಧಾಕರ್ ಅವರು. ಹಾಗಾಗಿ ನೈಟ್ ಕರ್ಫ್ಯೂ ಬಗ್ಗೆ ಈಗ ಚಿಂತನೆಯನ್ನ ಕೈಗೊಳ್ಳಲಾಗ್ತಿದೆ. ಸಿಎಂ ಬಿಎಸ್ವೈ ಜೊತೆ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಕೇಂದ್ರ ಸರ್ಕಾರ ಕೂಡ ನೈಟ್ ಕರ್ಫ್ಯೂ ವಿಧಿಸುವ ಅಧಿಕಾರವನ್ನ ಕೊಟ್ಟಿದೆ. ಅವೆಲ್ಲವೂ ಕೂಡ ಜನರ ಆರೋಗ್ಯದ ದೃಷ್ಟಿಯಿಂದ, ಜನರ ಆರೋಗ್ಯ ರಕ್ಷಣೆಗಾಗಿ ಈ ನೈಟ್ ಕರ್ಫ್ಯೂವನ್ನ ಜಾರಿ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಆ ಚಿಂತನೆಯಲ್ಲಿ ಈಗ ರಾಜ್ಯ ಸರ್ಕಾರ ಇದೆ. ನಿನ್ನೆ ಕೇಂದ್ರ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಅವರು ಕೂಡ ಏನು ಹೇಳಿದ್ದಾರೆ ಅಂದರೆ, ಅಂಥ ಆತಂಕಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ಜರೂರಾಗಿ ತೆಗೆದುಕೊಳ್ಳಿ. ರಾತ್ರಿ ಹೊತ್ತು ಆದರೆ ಕರ್ಫ್ಯೂವನ್ನು ಕೂಡ ವಿಧಿಸ್ಬೋದು. ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ. ತಾವು ಕೂಡ ಅದನ್ನು ಪರಾಮರ್ಶಿಸಿ ಅಂತಿಮ ನಿರ್ಧಾರ ತಾವು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ನಾನು ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಭೇಟಿ ಮಾಡಿ ರಾತ್ರಿ ಕರ್ಫ್ಯೂ ಬಗ್ಗೆ ಕೂಡ ಅವ್ರ ಜೊತೆ ಮಾತಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀನಿ. ಲಾಕ್ಡೌನ್ ಆ ಬಗ್ಗೆ ಇಲ್ಲ, ಲಾಕ್ಡೌನ್ ದೇರ್ ಇಸ್ ನೋ ಕ್ವಶನ್ ಆಫ್ ಲಾಕ್ಡೌನ್. ನಿನ್ನೆ ತಕ್ಷಣ ಅವ್ರನ್ನ ವಿಮಾನ ನಿಲ್ದಾಣದಲ್ಲಿ ಅದ್ರ ಬಗ್ಗೆ ಚೆಕ್ ಮಾಡಿ ನೋಡಿ ನಂತರ ಅವ್ರನ್ನ ಒಳಗಡೆ ಬಿಡುವಂಥದ್ದು ಮಾಡ್ತೀವಿ. ದೇಶಾದ್ಯಂತ ಈಗಾಗಲೇ ಅಲರ್ಟ್ ಕೊಟ್ಟು ಆಗಿದೆ. ನಾವು ಸಹ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೆ ಅದು ವೈರಸ್ ಹರಡದಂತೆ ಏನೇನು ಕಟ್ಟೆಚ್ಚರ ವಹಿಸಬೇಕು ಎಚ್ಚರ. ಮಹಾರಾಷ್ಟ್ರದಲ್ಲಿ ನೈಟ್ ಕರ್ಫ್ಯೂ ಹೇರಿದ್ದಾರೆ ಇದೇ ಆಧಾರದಲ್ಲಿ. ಇಲ್ಲೇನು ಈಗ ಸದ್ಯಕ್ಕೆ ಆಗುತ್ತೆ. ಯಾರೇ ಹೊರಗಡೆಯಿಂದ ವಿದೇಶದಲ್ಲಿ ಹೈಸ್ಪೀಡ್ ಕೊರೋನಾ ಅಬ್ಬರ ಈಗ ಇದ್ದು, ಭಾರತಕ್ಕೂ ಹೈಸ್ಪೀಡ್ ಕೊರೋನಾ ಆತಂಕ ಮನೆ ಮಾಡಿದೆ. ಕರ್ನಾಟಕದಲ್ಲೂ ಈಗ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಈಗ ವಿದೇಶದಲ್ಲಿ ಹೈಸ್ಪೀಡ್ ಕೊರೋನಾ ಇರುವಂತಹ ಹಿನ್ನೆಲೆಯಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ, ಅದರಲ್ಲೂ ಕೂಡ ಬ್ರಿಟನ್ನಲ್ಲಿ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಭಾರತ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ಈಗ ಟೆನ್ಷನ್ ಆರಂಭ ಆಗಿದೆ. ಜನವರಿ 1ರಿಂದ ಶಾಲೆಗಳ ಆರಂಭಕ್ಕೆ ಆಲ್ರೆಡಿ ಈಗಾಗಲೇ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಆದರೆ ಅದಕ್ಕಿಂತ ಮುಂಚೆನೆ ಕೊರೋನಾ ಹೊಸ ರೂಪಕ್ಕೆ ಈಗ ಸರ್ಕಾರ ಬೆಚ್ಚಿ ಬಿದ್ದಿದ್ದು, ಶಾಲೆ ಆರಂಭ ಆಗುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಾಡಬೇಕೋ, ಶಾಲೆಗಳ ಓಪನ್ ಮಾಡಬೇಕೋ ಬೇಡವೋ ಅನ್ನುವಂತಹ ವಿಚಾರ ಕೂಡ ಈಗ ಇದೆ. ಸೊ ಇವತ್ತು ಸುಧಾಕರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದ್ದು, ಲಾಕ್ಡೌನ್ ನಿಯಮಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಲಾಕ್ಡೌನ್ ರೀತಿಯ ಕಠಿಣ ಕ್ರಮವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಇದೇ ಸಭೆಯಲ್ಲಿ ಶಾಲೆಯ ಭವಿಷ್ಯ ಕೂಡ ನಿರ್ಧಾರ ಆಗುವ ಸಾಧ್ಯತೆ ಇದ್ದು, ಆಲ್ರೆಡಿ ಈಗಾಗಲೇ ವರ್ಚುವಲ್ ಮೀಟಿಂಗ್ ಕೂಡ ನಡೀತಾ ಇದೆ. ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯವನ್ನ ನೀಡಲಿದ್ದು, ತಾಂತ್ರಿಕ ಸಲಹಾ ಸಮಿತಿಯ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಆ ಅಭಿಪ್ರಾಯದ ನಂತರ ಶಾಲೆಗಳನ್ನ ತೆರಿಬೇಕೋ ಬೇಡವೋ, ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ SSLC ಹಾಗೆಯೇ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶಾಲೆಗಳು ಜನವರಿ 1ರಿಂದನೇ ಓಪನ್ ಆಗುತ್ತೆ, ಕ್ಲಾಸಸ್ ಓಪನ್ ಆಗುತ್ತೆ. ವಿದ್ಯಾಗಮ ಕೂಡ 6ರಿಂದ 9ನೇ ತರಗತಿವರೆಗೂ ವಿದ್ಯಾಗಮವನ್ನ ಕೂಡ ಮಾಡಬೇಕು ಅಂತ ಹೇಳಿ ಸರ್ಕಾರ ಆಲ್ರೆಡಿ ಡಿಸೈಡ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ಕೊರೋನಾ ರೂಪಾಂತರಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಶಾಲೆಗಳ ಆರಂಭ ಮಾಡಬೇಕೋ ಬೇಡವೋ ಅನ್ನುವಂತಹ ನಿರ್ಧಾರವನ್ನ ಕೂಡ, ಶಾಲೆಗಳ ಭವಿಷ್ಯವನ್ನ ಕೂಡ ತಾಂತ್ರಿಕ ಸಲಹಾ ಸಮಿತಿಯ ಅಭಿಪ್ರಾಯವನ್ನ ಪಡೆದು ತೆಗೆದುಕೊಳ್ಳಲಾಗುತ್ತೆ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ತಾಂತ್ರಿಕ ಸಲಹಾ ಸಮಿತಿಯವರು ಸಭೆಯನ್ನು ಇವತ್ತು ಅವರೇ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಅವರು ವರದಿ ಕೊಟ್ಟ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ, ಯಾಕೆಂದರೆ ಇಲ್ಲಿವರೆಗೂ ಕೂಡ ನಮ್ಗೆ ಯಾವುದೇ ಒಂದು ಪ್ರಕರಣ ಬದಲಿಲ್ಲ. ಕೋಲ್ಕತ್ತಾದಲ್ಲಿ ಎಲ್ಲೋ ಬಂದಿದೆ ಅಂತ ಹೇಳ್ತಾ ಇದ್ದಾರೆ.
ಆದರೆ ಇನ್ನೂ ಕೂಡ ನಿಖರತೆಯಿಂದ ನನಗೆ ವರದಿ ಬಂದಿಲ್ಲ. ನಿಖರತೆ ಬಂದ ಮೇಲೆ ಇಲ್ಲಿ ಯಾವ ರೀತಿ ಇನ್ನೆಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೋಬೇಕು ಅಂತೇಳಿ ಮತ್ತು ನಿನ್ನೆ ಕೇಂದ್ರ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಅವರು ಕೂಡ ಏನು ಹೇಳಿದ್ದಾರೆ ಅಂದರೆ ಅಂಥ ಆತಂಕಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ಜರೂರಾಗಿ ತೆಗೆದುಕೊಳ್ಳಿ, ಇವತ್ತೇ ಕೊಡಬೇಕು ಅಂತ ಹೇಳಿದ್ದೀನಿ. ಯಾಕೆಂದರೆ 1ನೇ ತಾರೀಕಿಗಾಗಲೇ ಘೋಷಣೆ ಮಾಡಿರೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಶಾಲೆಗಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೂ ಕೂಡ ಮುಜುಗರ ಆಗಬಾರ್ದು, ತೊಂದರೆನೂ ಆಗಬಾರ್ದು ಅದರಿಂದ. ಹಾಗಾಗಿ ಆದಷ್ಟು ಕೂಡ ಇವತ್ತು ಎಲ್ಲ ವಿಷಯಗಳನ್ನು ಕೂಡ ಪರಾಮರ್ಶಿಸಿ ನಮಗೆ ಅಂತಿಮವಾಗಿ ವರದಿಯನ್ನು